ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆ ಬರಗಾಲ ಪೀಡಿತ ಜಿಲ್ಲೆ ಅನ್ನೋದು ಬ್ರಿಟಿಷರ ಕಾಲದಿಂದಲೂ ಇತ್ತು. ಜೊತೆಗೆ ರಾಜಸ್ಥಾನ ಬಿಟ್ಟರೆ ದೇಶದಲ್ಲಿ ಅತಿ ಹೆಚ್ಚು ಬರಗಾಲ ಪೀಡಿತ ಪ್ರದೇಶ ಅಂತಂದರೆ ಅದು ವಿಜಯಪುರ ಜಿಲ್ಲೆ ಆಗಿತ್ತು. ಅದಕ್ಕಾಗಿಯೇ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು. ವಿಜಯಪುರದ ಅಂಬೇಡ್ಕರ್ ವೃತ್ತ ಬಳಿ ಇದೆ, ಅದು ಈಗಲೂ ಇದೆ. ಅಂದರೆ ಅಷ್ಟೊಂದು ಬರಪೀಡಿತ ಜಿಲ್ಲೆ ಅಂಥೇಳಿ ಬ್ರಿಟಿಷರ ಅವಧಿಯಲ್ಲೇ ಸಹಿತ ವಿಜಯಪುರಕ್ಕೆ ಕರೀತಾ ಇದ್ರು. ದೇಶದಲ್ಲಿ ರಾಜಸ್ಥಾನ ಬಿಟ್ಟರೆ ಅತಿ ಹೆಚ್ಚು ನೀರಿನ ಸಮಸ್ಯೆ ಇರುವಂತಹ ಜಿಲ್ಲೆ ವಿಜಯಪುರವಾಗಿತ್ತು. ಆದರೆ ಕಾಲಕ್ರಮೇಣ ಈಗ ವಿಜಯಪುರ ಜಿಲ್ಲೆಯ ಸಂಪೂರ್ಣ ಬದಲಾಗ್ತಾ ಇದೆ. ಅದರಲ್ಲೂ ಎಂ.ಬಿ. ಪಾಟೀಲ್ ಅವರು ನೀರಾವರಿ ಸಚಿವರಾಗಿದ್ದಾಗ ಕೈಗೊಂಡ ಕ್ರಮಗಳು ಈಗ ಅದರ ಫಲ ನೀಡ್ತಾ ಇದೆ ಅಂತ ಹೇಳಿ, ಸುಮಾರು 5 ವರ್ಷಗಳ ಹಿಂದೆ ಅವರು ಕೈಗೊಂಡಂತಹ ಕ್ರಮಗಳ ಫಲ ಈಗ ನೀಡ್ತಾ ಇದೆ ಅಂತ ಹೇಳಿ ಅದಕ್ಕೆ ಬಹಳಷ್ಟು ಉದಾಹರಣೆಗಳು ಜಿಲ್ಲೆಯಲ್ಲಿ ಸಿಗ್ತವೆ. ಅದಕ್ಕೆ ಒಂದು ಉದಾಹರಣೆ ವಿಜಯಪುರ ಜಿಲ್ಲೆಯ ಇಟಂಗಿಹಾಳ, ಬಬಲೇಶ್ವರ ಮತಕ್ಷೇತ್ರದಲ್ಲಿರುವಂಥ ಇಟಂಗಿಹಾಳ ಗ್ರಾಮ ಏನಿದೆ ಅದು ಬಹಳಷ್ಟು ಸೂಕ್ತ ಉದಾಹರಣೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ವಿಜಯಪುರ ಜಿಲ್ಲೆಯ ಅತಿ ಎತ್ತರದ ಪ್ರದೇಶದಲ್ಲಿ ಗುರುತಿಸಿಕೊಳ್ಳುವಂತಹ ಪ್ರದೇಶ ಇಟಂಗಿಹಾಳ. ಜೊತೆಗೆ ಸುತ್ತಲೂ ಗುಡ್ಡಗಾಡು ಇರುವಂತಹ ಪ್ರದೇಶ ಅದು. ಅಲ್ಲಿ ನೀರಿನ ಮೂಲ ಹುಡುಕೋದು ಭಾಳಷ್ಟು ಕಷ್ಟ ಇತ್ತು. ಜೊತೆಗೆ ಎಲ್ಲಿಂದಾದ್ರೂ ನೀರು ತಂದು ಕೊಡಬೇಕು ಅನ್ನೋಕ್ಕೆ ವ್ಯವಸ್ಥೆ ಸಹಿತ ಇರಲಿಲ್ಲ. ಜೊತೆಗೆ ಬೋರ್ವೆಲ್ ಮೂಲಕ ನೀರು ತೆಗಿತೀನಂದ್ರೂ ತೆಗಿಯೋ ಆಗದೇ ಇರುವಂಥ ವ್ಯವಸ್ಥೆ ಇತ್ತು. ಹಾಗಾಗಿನೇ ಅಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಈಗ ನೀರು ತುಂಬ ವ್ಯವಸ್ಥೆನ ಮಾಡಿರೋದು. ವಿಜಯಪುರ ಜಿಲ್ಲೆಯ ಪ್ರಮುಖ ಯೋಜನೆಗಳ ಪೈಕಿ ಒಂದಾಗಿರುವಂತಹ ತುಬಚಿ ಬಬಲೇಶ್ವರ ಏತ ನೀರಾವರಿ ಮೂಲಕ ಅಲ್ಲಿ ನೀರನ್ನು ತರುವ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 60 ಕಿಲೋಮೀಟರ್ ದೂರಕ್ಕಿಂತಲೂ ನೀರನ್ನು ತಂದು ಅಲ್ಲಿ ಕೆರೆಯನ್ನು ತುಂಬಿಸಿರೋ ವ್ಯವಸ್ಥೆ ಮಾಡಿರುವಂಥದ್ದು. ಇತಿಹಾಸದಲ್ಲಿ ಈ ಕೆರೆ ಈಗ ತುಂಬಿರೋದು ಈ ಭಾಗದ ಜನರ ಸಂತಸಕ್ಕೆ ಕಾರಣವಾಗಿದೆ. ಇಟಂಗಿಹಾಳ ಸೇರಿದಂತೆ ಸುತ್ತಮುತ್ತಲ ಏನು ವಸತಿಗಳಿವೆ, ದೊಡ್ಡಿಗಳಿವೆ, ಅವಕ್ಕೆಲ್ಲದಕ್ಕೂ ಇದರಿಂದ ಭಾಳಷ್ಟು ಅನುಕೂಲವಾಗಿರ್ತದ್ದು. ಈ ಊರು ಹೆಂಗಿದೆ ಅಂದರೆ ಅತಿ ಹೆಚ್ಚದಲ್ಲಿ ನಮ್ಮ ಮುಳವಾಡ ಏತ ನೀರಾವರಿ ಯೋಜನೆ ಮೂಲಕ ಸುಮಾರು 600 ಮೀಟರ್ವರೆಗೂ ಮಾತ್ರ ನೀರನ್ನು ಎತ್ತರ ಪ್ರದೇಶದಲ್ಲಿ ಒಯ್ಬೋದು. ಆದರೆ ಇದು 600ಕ್ಕಿಂತ ಮೇಲೆ ಇದೆ, ಸುಮಾರು 640 ಮೀಟರ್ ಎತ್ತರದಲ್ಲಿರುವಂಥದ್ದು. ಹಾಗಾಗಿನೇ ಅತಿ ಎತ್ತರ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನೀರು ತರೋದು ಬಹಳಷ್ಟು ಸವಾಲಿನ ಕೆಲಸವಾಗಿತ್ತು. ಜೊತೆಗೆ ಕೆರೆ ತುಂಬಿದ ಮೇಲೆ ಇಲ್ಲಿ ಮಳೆ ಆಧಾರಿತವಾಗಿ ಅದನ್ನು ತುಂಬಬೇಕು ಅನ್ನೋ ಪ್ರಯತ್ನದಲ್ಲಿತ್ತು. ಅದರ ಬೇಸ್ ಮೇಲೆ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಮಳೆ ಬಂದ ಮೇಲೆ ಈ ಕೆರೆ ನೀರು ತುಂಬುತ್ತೆ, ಅದು ಈ ಗ್ರಾಮದವರಿಗೆ ಅನುಕೂಲ ಆಗುತ್ತೆ ಅಂತೇಳಿ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗದೆ ಇರೋದ್ರಿಂದಾಗಿ ಜನರಿಗೆ ಅದು ಯೂಸ್ ಆಗುತ್ತೋ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಹಾಗಾಗಿನೇ ಎಂ.ಬಿ. ಪಾಟೀಲ್ ಅವರು ಮುತುವರ್ಜಿಯನ್ನು ವಹಿಸಿ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ಮೂಲಕ ಅದನ್ನು ತುಂಬಿರೋದು ಈಗ ಗ್ರಾಮಸ್ಥರಿಗೆ ಸಂತಸಕ್ಕೆ ಕಾರಣವಾಗಿರುವಂಥದ್ದು. ಅವರು ಕ್ಷೇತ್ರದ ಶಾಸಕರು ಆಗಿರುವಂತಹ ಎಂ.ಬಿ. ಪಾಟೀಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದು ಕೇವಲ ಏನು ಆ ಗ್ರಾಮಕ್ಕೆ ಮಾತ್ರ ಅನುಕೂಲ ಅಂತಲ್ಲ, ಅಲ್ಲಿ ಸುತ್ತಮುತ್ತಲಿರುವಂತಹ ತೋಟದ ವಸ್ತಿಗಳಿಗೆ ಆಗಿರ್ಬೋದು, ಜಾನುವಾರುಗಳಿಗೆ, ಜೊತೆಗೆ ಕೃಷಿಗೆ ಸಹಿತ ಬಹಳಷ್ಟು ಅನುಕೂಲವಾಗಿರುತ್ತದೆ. ಇಟಂಗಿಹಾಳ ಗ್ರಾಮ ಇಲ್ಲಿ ಯಾವುದೇ ನೀರಾವರಿಯ ಸೌಲಭ್ಯಗಳು ಇರ್ದಿದ್ದಿಲ್ಲ. ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ಶಾಸಕರಾದಾಗ ಫಸ್ಟಿಗೆ ಈ ಕೆರೆಯನ್ನು, ನಮ್ಮೂರು ಕೆರೆ ಇದ್ದಿಲ್ಲ, ಈ ಕೆರೆ ನಿರ್ಮಾಣ ಮಾಡಿದಾಗ ನೀರು ಹೆಂಗೆ ಬರ್ತಾವೆ ಸಾಹೇಬ್ರ ಮಳೆ ತುಂಬುವಂಥ ವ್ಯವಸ್ಥೆ ಇತ್ತು. ಅಲ್ಪ ಸ್ವಲ್ಪ ಮಳೆ ಬರಗಾಲ ಇರೋದ್ರಿಂದ ಕೆರೆನೇ ತುಂಬ್ತಿದ್ದಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಸಾಹೇಬರು, ಈಗ ನಮ್ಗೆ ಈ ತುಬಚಿ ಬಬಲೇಶ್ವರ ಏತ ನೀರಾವರಿಯಿಂದ ಟ್ರೈಲ್ಯಾಂಡ್ ನಮ್ಮ ಊರಿಗೆ ಆ ಕಡೆ ಎಲ್ಲ 60-70 ಕಿಲೋಮೀಟ್ರ್ ಮೇಲೆ ನೀರು ಇಲ್ಲಿ ಬರ್ತೈತಿ. ಟ್ರೈಲ್ಯಾಂಡ್ ಇರೋದ್ರಿಂದ ನಮಗೆ ಯಾವುದೇ ಸೌಲಭ್ಯಗಳು ಇದ್ದಿಲ್ಲ. ತಿಕೋಟದಿಂದ ಬರ್ತದೆ ಇದು. ತಿಕೋಟದಿಂದ ಬರೋದ್ರಿಂದ ಇಲ್ಲಿ ಯಾವ ಕುಡಿ ನೀರಿಂದು ಭಾಳ ತೊಂದರೆ ಇತ್ತು. ಸುಮಾರು ಒಂದು 200 ಟ್ಯಾಂಕರ್ಗಳು ಈ ಭಾಗದಾಗ ನಡೀತಿದ್ವು. ಈಗ ಯಾವ ದ್ರಾಕ್ಷಿ ಬೆಳೆಗಳಿಗೆ ಎಲ್ಲಕ್ಕೂ ನಾವು ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಿದ್ದೆವು. ಕುಡಿಯೋಕ್ಕೂ ನೀರು ಇದ್ದಿಲ್ಲ. ಅದಕ್ಕೆ ಸಾಹೇಬ್ರಂತಾಗ ಎಲ್ಲರೂ ನಮ್ಮ ಊರವ್ರು ಮನವಿ ಮಾಡಿದಾಗ ಈ ಒಟ್ಟರು ಕೂಡಿಕೊಂಡಾಗ ನಮ್ಗೆ ಹೇಳಿದ್ರು ಅವರು, ನಿಮಗೆ ಕೆರೆ ಮಾಡೀನಿ, ನೀರು ತಂದು ಕೊಡ್ತೀನಿ ಅಂತ ಒಂದು ಇಲೆಕ್ಷನ್ಗಿಂತ ಮೊದಲು ಹೇಳಿದ್ರು. ಇಲೆಕ್ಷನ್ ಆದ ನಂತರ ಈಗ ನಮ್ಗೆ ನೀರು ಬಿಟ್ಟಾರೆ, ನೀರು ತುಂಬ್ಯಾದ, ನಮಗೆಲ್ಲ ಸಂತೋಷ ಆಗಿದೆ. ಮತ್ತು ಬಾವಿ ಎಲ್ಲಕ್ಕೂ ರಿಚಾರ್ಜ್ ಆಗಿದ್ದರಿಂದ ನಮ್ಗೆ ಅನುಕೂಲ ಆಗಿದೆ. ಅತಿ ಎತ್ತರ ಪ್ರದೇಶದಲ್ಲಿ ನೀರು ಬಂದಿದೆ ಅಂದರೆ ಉಳಿದ ಕಡೆ ಬಹುತೇಕ ನೀರು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುತ್ತದೆ. ಹಿಂದಿನ ಕಾಲದಲ್ಲಿ ಇಲ್ಲಿ ನೀರು ಸಿಗುತ್ತೆ ಅನ್ನೋದು ಕಷ್ಟ ಆಗಿತ್ತು ಬ್ರಿಟಿಷರ ಕಾಲದಲ್ಲಿ. ಅಂಥ ಸಮಯದಲ್ಲಿ ಈಗ ಗ್ರಾಮಗಳಿಗೆ ನೀರು ಬರ್ತಾ ಇರೋದು ಒಂದು ರೀತಿಯಿಂದ ಸಂತಸವನ್ನು ಮೂಡಿಸಿರುವಂಥದ್ದು. ಬಬಲೇಶ್ವರ ಮತಕ್ಷೇತ್ರ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹಿತ ಈ ರೀತಿ ಕೆರೆ ತುಂಬು ಯೋಜನೆಗಳು ಚಾಲ್ತಿಯಲ್ಲಿರುವಂಥದ್ದು. ಅದರ ಅಂಗವಾಗಿ ಕೆರೆಗಳಿಗೆ ನೀರು ತುಂಬಲಾಗ್ತಾ ಇದೆ. ಯಾವುದು ಐತಿಹಾಸಿಕ ಕೆರೆಗಳಿದ್ವು, ಯಾವ ಕೆರೆಗೆ ನೀರು ಬರಲ್ಲ, ಯಾವುದು ಬತ್ತಿ ಹೋಗಿತ್ತು, ಅಂಥ ಕೆರೆಗಳು ಸಹಿತ ಈಗ ನೀರು ತುಂಬ್ತಾ ಇರೋದು. ಒಂದು ಈ ಬಾರಿ ಉತ್ತಮವಾದ ಮಳೆ ಆಗಿದೆ, ಅದರಿಂದನೂ ಸಹಿತ ನೀರು ಬರ್ತಾ ಇದೆ. ಜೊತೆಗೆ ಈ ಕೆರೆ ತುಂಬು ಯೋಜನೆ ಸಕ್ಸಸ್ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನೋಕ್ಕೆ ಒಂದು ದಾರಿಯನ್ನು ಕಾಣಿಸೋ ರೀತಿಯಲ್ಲಿ ಈ ರೀತಿ ನೀರು ತುಂಬ್ತಾ ಇರೋದು ಜನರಿಗೆ ಸಂತಸವಾಗಿದೆ. ಅದರಲ್ಲೂ ಈ ಇಟಂಗಿಹಾಳಲ್ಲಿರುವಂತಹ 27 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಕೆರೆ ಈ ಭಾಗದಲ್ಲಿ ಬಹಳಷ್ಟು ಅನುಕೂಲವಾಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ರೀತಿ ನೀರಿನ ಸೌಕರ್ಯಗಳು ಇರಲಿಲ್ಲ, ಹಂತಲ್ಲಿ ನೀರು ಬಂದಿರೋದು ಒಂದು ಸಂತಸ ಆಗಿರುತ್ತದೆ. ಜೊತೆಗೇ ಏನಂತಂದರೆ ನಿರಂತರವಾಗಿ ನೀರನ್ನು ಸುಮಾರು 30 ತಿಂಗಳವರೆಗೆ ಲಿಫ್ಟನ್ನು ಮಾಡಿ ಇಲ್ಲಿ ನೀರು ಕೊಟ್ಟಿರೋದು ಸಹಿತ ಈ ಭಾಗದ ಜನರಿಗೆ ಸಂತಸಕ್ಕೆ ಕಾರಣವಾಗಿದೆ. ಹಾಗಾಗಿ ಅವರು ತಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಮತ್ತು ಸಚಿವರಾಗಿರುವಂತಹ ಎಂ.ಬಿ. ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲೂ ಸಹಿತ ಎಲ್ಲ ರೀತಿ ಇದೇ ಕೆರೆಗಳು ತುಂಬಲಿ ಅನ್ನೋದು ಈ ಭಾಗದ ಜನರ ಒಂದು ಆಶೆ ಭಾವನೆ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.